ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಎರಿಕೋವ ಸುತ್ತಿ ಬರುವೆ, ಎರಿಕೋವ ಸುತ್ತಿ ಬರುವೆ. ತುತ್ತೂರಿ ಊದಿ ಗೆಲ್ಲುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ
ನನ್ನಲ್ಲಿ ಇರುವನು. ಎಂತ ಆನಂದ, ಎಂತ ಆನಂದ. ಹೌದು ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗಿದ್ದೀರಿ ಸ್ವಾಮಿ, ನನ್ನಲ್ಲಿದ್ದೀರಿ ಕರ್ತನೆ. ನಿಮಗೆ ವಂದನೆಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ. ನಾವು ಕರ್ತನೆ ಗೆದ್ದು ಸೈತಾನನ ಮೇಲೆ ಜಯಗಳಿಸಿ ಈ ಲೋಕದಲ್ಲಿ ಜಯವೀರರಾಗಿ ಬಾಳುವಂತೆ ನೀವು ನಮ್ಮೊಳಗೆ ಬಂದ್ಬಿಟ್ಟಿದ್ದೀರಿ ಸ್ವಾಮಿ. ನಮ್ಮ ಜೊತೆಯಲ್ಲಿದ್ದೀರಿ ಕರ್ತನೆ. ಹಾಲೆಲೂಯಾ. ಇದುವರೆಗೆ ಕಾಪಾಡಿದ್ದೀರಿ, ವಂದನೆ. ಇನ್ನು ಮುಂದೆಯೂ ನಡೆಸುತ್ತೀರಿಯಪ್ಪ, ವಂದನೆ. ಅತಿಶಯ ದೇವನೇ, ಅದ್ಭುತ ಕರ್ತನೆ, ಆಲೋಚನಾ ಕರ್ತನೆ, ನಿಮಗೆ ವಂದನೆ. ಹಾಲೆಲೂಯಾ. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ. ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ನನಗೆ ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಆಶ್ರಯವೇ ಖೇಡ್ಯವೇ ಸ್ತೋತ್ರ ರಾಜ, ಆಶ್ರಯವೇ ಖೇಡ್ಯವೇ ಸ್ತೋತ್ರ ರಾಜ. ಆಪ್ತನೇ ನನ್ನೇಸುವೆ ಸ್ತೋತ್ರ ರಾಜ, ಆಪ್ತನೇ ನನ್ನೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ನನಗೆ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ, ನನ್ನ ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ. ನಿನ್ನ ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ, ನಿನ್ನ ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ದೇವಾ. ಬಾಳಿಗೆ ಬೆಳಕಾಗಿ ಬಂದಿರುವೆ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆ. ವಾಕ್ಯವೆಂಬ ಮನ್ನವನ್ನು ತಂದಿರುವೆ,
ವಾಕ್ಯವೆಂಬ ಮನ್ನವನ್ನು ತಂದಿರುವೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ. ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ನನಗೆ ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ. ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ನನಗೆ ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಹಾಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನೇ ನೋಡಿ ಮಾತನಾಡುವ, ಕರ್ತನನ್ನು ನೋಡಿ ಮಾತನಾಡುವ. ಹಾಲೆಲೂಯ. ನಿಮಗೆ ವಂದನೆ, ನಿಮಗೆ ವಂದನೆ. ಈ ಹೊಸ ದಿನಕ್ಕಾಗಿ ವಂದನೆ, ಇಲ್ಲಿವರೆಗೆ ಕಾಪಾಡಿದ್ದೀರಿ ವಂದನೆ, ಹೊತ್ತೊತ್ತಿಗೆ ನಮ್ಮನ್ನು ಪೋಷಿಸಿದ್ದೀರಿ ವಂದನೆ. ವಂದನೆ, ನಿಮಗೆ ವಂದನೆ. ಹಾಲೆಲೂಯ. ಇಮ್ಯಾನುವೆಲ್ ನೀನಲ್ಲವೇ? ಹೌದು ಡ್ಯಾಡಿ, ಎಂದೆಂದು ಜೊತೆ ಇರುವೆ. ಇಮ್ಯಾನುವೆಲ್ ನೀನಲ್ಲವೇ? ಹೌದು ಡ್ಯಾಡಿ, ಎಂದೆಂದು ನನ್ನ ಜೊತೆ ಇರುವೆ. ಜೀವ ನೀಡುವ ಜೀವವಾಕ್ಯವೇ, ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ಜೀವ ನೀಡುವ ಜೀವವಾಕ್ಯವೇ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಅತಿಶಯ ದೇವರು ನೀ, ಸಂತೈಸುವ
ಕರ್ತನೇ, ಅತಿಶಯ ದೇವರು ನೀ. ಓಹೋ ಸಂತೈಸುವ ಕರ್ತನೇ, ಜೀವನವೇ ಸಮಾಧಾನವೇ, ನಿಮ್ಮನ್ನೇ ಪ್ರೀತಿಸುವೆ. ಸಂತೋಷವೇ ಸಮಾಧಾನವೇ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ. ಎರಡು ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ದ್ರಾಕ್ಷೆ ಬಳ್ಳಿ ನೀನೇ, ದಾವೀದನ ಬೇರು ನೀನೇ. ದ್ರಾಕ್ಷೆ ಬಳ್ಳಿ ನೀನೇ, ದಾವೀದನ ಬೇರು ನೀನೇ. ಮುಂಜಾನೆಯ ನಕ್ಷತ್ರವೇ, ನಿಮ್ಮನ್ನೇ ಪ್ರೀತಿಸುವೆ. ಮುಂಜಾನೆಯ ನಕ್ಷತ್ರವೇ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್ ಗಾಡ್. ಹಾಲೆಲೂಯಾ. ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇವೆ. ಭೂಪರಲೋಕಗಳ ಒಡೆಯನೇ, ಜೀವ ಸ್ವರೂಪನಾದ ದೇವರೇ, ಅದ್ಭುತ ಅತಿಶಯನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ. ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಿನ್ನ ಸನ್ನಿಧಿಯಲ್ಲಿರುವುದು ನಮಗೆ ಸಿಕ್ಕಿದ ಶ್ರೇಷ್ಠ ಸೌಭಾಗ್ಯ. ನಿನ್ನ ನಾಮವನ್ನು ಸ್ತುತಿಸಿ ಹೊಗಳಿ ಕೊಂಡಾಡುವಂತೆ ನಮಗೊಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ಇನ್ನಿರುವಂಥ ಸಮಯವನ್ನು ಕೂಡ ನೀವು ನಿಯಂತ್ರಿಸಿ, ನೀವು ಹತೋಟಿ ವಹಿಸಿಕೊಳ್ಳಿ. ಥ್ಯಾಂಕ್ ಯು. ತಂದೆಗೆ ಮಹಿಮೆ ಉಂಟಾಗುವ ಹಾಗೆ ನಮ್ಮನ್ನು ನಡೆಸು. ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡು, ನಮಗೆ ಆಲೋಚನೆ ಕೊಡು, ಮಾರ್ಗದರ್ಶನ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ,
ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನವನ್ನು ಓದೋಣ. ರೋಮಾಪುರ ರೋಮ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಆಮೆನ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಹಲ್ಲೆಲೂಯಾ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬಾರ್ದು. ಹಲ್ಲೆಲೂಯಾ. ಎಲ್ಲ ಟೈಮ್ ಒಂದೇ ರೀತಿ ಅಲ್ಲ. ಕೆಲವೊಂದು ಸಮಯ ಇದೆ, ಬಹಳ ಜಾಗ್ರತೆಯಿಂದ ಇರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಅಲ್ಲಿ ಎಚ್ಚರಿಕೆ ಫಲಕಗಳನ್ನು ಹಾಕ್ತಾರೆ. ಎಚ್ಚರಿಕೆ ಡೇಂಜರಸ್ ಝೋನ್. ಹಲ್ಲೆಲೂಯಾ. ಆಕ್ಸಿಡೆಂಟ್ ಝೋನ್, ಅಪಘಾತ ವಲಯ. ಮಕ್ಕಳಿದ್ದಾರೆ, ಎಚ್ಚರಿಕೆ. ನಾಯಿಗಳಿವೆ, ಎಚ್ಚರಿಕೆ. ಅಲ್ಲಿ ಎಚ್ಚರ ತಪ್ಪಿದ್ರೆ ನಮಗೆ ಅನಾಹುತ ಆಗ್ತದೆ. ಇವತ್ತು ಕೂಡ ಒಂದು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಮ್ಮ ಕರ್ತನು ಹೇಳುವುದನ್ನು ನಾವು ನೋಡೋಣ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ಓದುವ. ಲೂಕ 12:15. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವಿಧವಾದ ಲೋಭಕ್ಕೆ ಎಚ್ಚರಿಕೆಯಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಏನು ಲೋಭ ಅಂದರೆ ದ್ರವ್ಯಾಶೆ, ವಸ್ತುಗಳ ಆಶೆ, ಪದಾರ್ಥಗಳು, ಇಹಲೋಕದ ವಸ್ತುಗಳು, ಜಮೀನು, ಮನೆ, ಕಾರು, ಇವುಗಳ ಮೇಲೆ ಆಸೆ. ಅವು ಒಳ್ಳೆಯದೇ, ಅದರಿಂದ ಪ್ರಯೋಜನ ಇದೆ. ಆದರೆ ಅವುಗಳ ಮೇಲೆ ಆಸೆ ಇದೆ ನೋಡಿ, ಅದನ್ನು ಲೋಭ ಅಂತ ಹೇಳಿ ದೇವರ ವಾಕ್ಯ ಬಣ್ಣಿಸ್ತದೆ. ಇಹಲೋಕದ ಪದಾರ್ಥಗಳ ಮೇಲೆ ನಮಗೆ ಆಸೆ ಹೋಗಬಾರ್ದು. ಇಹಲೋಕದ ವಸ್ತುಗಳ ಮೇಲೆ, ಹಣದ ಮೇಲೆ ನಮಗೆ ಆಸೆ ಬರಬಾರ್ದಂತೆ. ಈ ಆಸೆ ಬಂದುಬಿಟ್ರೆ ಅದು ಬಹಳ ಅಪಾಯ. ನಮ್ಮನ್ನು ತಗೊಂಡೋಗಿ ಎಲ್ಲೋ ಮಗುಚಿಬಿಡ್ತದೆ, ನಮ್ಮ ದೋಣಿಯನ್ನೇ ಮಗುಚಿಬಿಡ್ತದೆ, ನಮ್ಮ ಜೀವಿತವನ್ನೇ ಸರ್ವನಾಶ ಮಾಡಿಬಿಡ್ತದೆ. ಅದಕ್ಕೆ ವಾಕ್ಯ ಎಚ್ಚರಿಕೆ ಕೊಡ್ತದೆ. ಎಲ್ಲ ವಿಧವಾದ ಲೋಭಕ್ಕೆ ಎಚ್ಚರಿಕೆ ಆಗಿದೆ. ಯಾಕಂದರೆ ಅದೆಲ್ಲ ಬಂದರೂ ಮನುಷ್ಯನ ಪ್ರಾಣ ಉಳಿಲಿಲ್ಲ ಅಂದರೆ ಏನು ಲಾಭ? ಈ ಪ್ರಾಣಕ್ಕೆ, ಮನುಷ್ಯನ ಜೀವಕ್ಕೆ ಅದು ಯಾವುದು ಸರಿಸಾಟಿ ಅಲ್ಲ. ಹಲ್ಲೆಲೂಯಾ. ಕಾರ್ಗಿಂತ ನೀವೇ ಮುಖ್ಯ, ಮನೆಗಿಂತ ನೀವೇ ಮುಖ್ಯ. ಕಾರನ್ನ ಕಾಪಾಡೋದಕ್ಕೆ, ಮನೆ ಕಾಪಾಡೋದಕ್ಕೆ ಹೋಗಿ ನಿಮ್ಮನ್ನೇ ಕಳ್ಕೊಂಬೇಡ್ರಿ. ಅದರ ಮೇಲೆ ಆಸೆ, ಅದು ಅಗತ್ಯ, ನಮ್ಮ ಅಗತ್ಯ ಪೂರೈಸುತ್ತೆ ನಿಜ. ಆದರೆ ಅದರ ಮೇಲೆ ನಾವು ಆಸೆಯನ್ನು ಇಡಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೊನೆಯ ದಿನಗಳಲ್ಲಿ ಜನ ಎಲ್ಲ ಹೀಗೆ ಇರ್ತಾರೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ತಿಮೋತಿಗೆ ಪೌಲನು ಬರೆಯುವಾಗ 2 ತಿಮೋತಿ 3ನೇ ಅಧ್ಯಾಯ 4ನೇ ವಚನ. 2 ತಿಮೋತಿ 3:4. ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ನೋಡಿ, ದೇವರನ್ನು ಪ್ರೀತಿಸಿ. ಕಡೆ ದಿನಗಳಲ್ಲಿ ನೋಡಿ, 3ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂದು ತಿಳಿದುಕೋ. ಆಗ ಅಲ್ಲಿಂದ ಮನುಷ್ಯನು ವಿಷಯವಾಗಿ ಬರ್ತಾ ಇದೆ, ಹಿಂಗೆಲ್ಲ ಇರ್ತಾರೆ ಅಂತ ಹೇಳಿ. ಅದರಲ್ಲಿ ಒಂದು ಭೋಗಗಳನ್ನೇ, ದೇವರನ್ನು ಪ್ರೀತಿಸದೆ, ನಮಗೆ ಕಾರು ಕೊಡುವ ದೇವರನ್ನು, ಮನೆ ಕೊಡುವ ದೇವರನ್ನು, ಜಮೀನು ಕೊಡುವ ದೇವರನ್ನು, ಜಾಬ್ ಕೊಡುವ ದೇವರನ್ನು ಪ್ರೀತಿಸದೆ, ಪ್ರೀತಿ ಭೋಗಗಳ ಮೇಲೆ, ತಮ್ಮ
ಆ ಮನಸ್ಸನ್ನು, ಆಸೆಯನ್ನು ದೇವರಿಂದ ಬರುವ ಆಶೀರ್ವಾದಗಳ ಮೇಲೆ ಹೋಗ್ತದೆ ನೋಡಿ. ಇದನ್ನು ಲೋಭ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಈ ಅಂತ್ಯ ದಿನಗಳಲ್ಲಿ ಈ ರೀತಿ ಆಗ್ಬಿಡ್ತದಂತೆ. ಅದರಿಂದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಎಚ್ಚರಿಕೆಯಾಗಿರಿ. ನಮ್ಮ ಮನಸ್ಸು ದೇವರ ಮೇಲೇ ಇರಬೇಕು. ದೇವರು ಏನೇ ಕೊಟ್ಟರು, ದೇವರ ಆಶೀರ್ವಾದ ನಮ್ಗೆ ಏನೇ ಬಂದರೂ ಸಹ ಅದನ್ನು ಬೆಸ್ಟ್ ಉಪಯೋಗ ಮಾಡ್ಕೊಬಿಡ್ಬೇಕು. ಅದರ ಮೇಲೆ ಮಾತ್ರ ನಮಗೆ ನಂಟು ಉಂಟಾಗಬಾರ್ದು. ನಾವು ಬಹಳ ಜಾಗೃತಿಯಿಂದ ಇರಬೇಕು. ಆ ರೀತಿ ಯಾರಾದರೂ ಅವುಗಳ ಮೇಲೆ ಆಸೆ ಪಡುವುದು, ದೇವರಿಗಿಂತ ಹೆಚ್ಚಾಗಿ ಅವುಗಳ ಮೇಲೆ ಪ್ರೀತಿ ಇಡುವುದು, ಈ ರೀತಿ ಮಾಡಿದ್ರೆ ಅವ್ರ ಜೀವನ ಏನಾಗುತ್ತೆ, ಎಂಥ ಒಂದು ಮೋಸವಾದ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿ ದೇವರ ವಾಕ್ಯನೇ ಬನ್ನಿಸಿ ವಿವರವಾಗಿ ಹೇಳ್ತದೆ. ಕೆಲವೊಂದನ್ನು ನೋಡ್ರಿ, ನೀವು ಲೂಕನ ಸುವಾರ್ತೆ 8ನೇ ಅಧ್ಯಾಯ 14ನೇ ವಚನಕ್ಕೆ ಬನ್ನಿ. ಲೂಕನ ಸುವಾರ್ತೆ 8 ವಚನ 14. ಲೂಕ 8:14. ಹ್ಮ್. ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳುಗಿಡದಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಇವರೇ ಮುಳ್ಳುಗಿಡದಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾರೆ. ಅದರಲ್ಲಿ ಒಬ್ಬ ಬಿತ್ತುವವನ ಸಾಮ್ಯ. ಕೆಲವು ಬೀಜಗಳು ದಾರಿಯ ಮಗ್ಗಳಲ್ಲಿ ಬಿದ್ದವು, ಕೆಲವು ಬೀಜಗಳು ಬಂಡೆ ನೆಲದಲ್ಲಿ ಬಿದ್ದವು, ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದವು, ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವು. ಒಳ್ಳೆ ನೆಲದಲ್ಲಿ ಬಿದ್ದದ್ದು 60-100ರಷ್ಟು ಫಲ ಕೊಟ್ಟವು. ಮತ್ತು ಒಂದೊಂದಾಗಿ ವಿವರಿಸ್ತಾ ಬರ್ತಾರೆ. ಅದರಲ್ಲಿ ಈ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂತಹ ಬೀಜ ಅದು ಮೊಳಕೆ ಹೊಡಿತದೆ, ಅದು ಕೂಡ ಬೆಳೆದು ಬರ್ತದೆ, ಆದರೆ ಫಲ ಕೊಡೋದಿಲ್ಲ. ಈ ಮುಳ್ಳು ಗಿಡಗಳು ಹಾಕಿ ಹಿಸುಕ್ಬಿಡ್ತದೆ. ಇವತ್ತು ಅನೇಕರ ಆತ್ಮಿಕ ಜೀವಿತ ಹಾಗೇ. ಕ್ರಿಶ್ಚಿಯನ್ನೇ, ಎಲ್ಲ ಚರ್ಚ್ಗೆಲ್ಲ ಬರ್ತಾರೆ, ಎಲ್ಲ ಇದೆ, ಆದರೆ ಅವರ ಸ್ಪಿರಿಚುವಲ್ ಲೈಫ್ ಕುತ್ತಿಗೆ ಇಸ್ಕದಂಗೆ ಇರ್ತದೆ. ಅವರಿಂದ ಯಾವ ಆತ್ಮಿಕ ದೇವರ ರಾಜ್ಯಕ್ಕೆ ಒಂದು ನಯಾ ಪೈಸಾ ಪ್ರಯೋಜನ ಇಲ್ಲ. ದೇವರ ಯೋಜನೆಯಲ್ಲಿ ಅವರು ಇರೋದೇ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ ಕ್ರಿಶ್ಚಿಯನ್. ಫಲ ಕೊಡೋದಿಲ್ಲ. ಇದು ಬೀಳ್ಸ್ಕೊಂಡ್ಬಿಡ್ತದೆ. ನಿಮಗೆ ಚೆನ್ನಾಗಿ ಗೊತ್ತು. ಕಳೆಗಳು ಬೆಳ್ಕೊಂಬಿಟ್ರೆ ಪೈರು ಏನಾಗ್ತದೆ, ಫಲ ಕೊಡೋದಿಲ್ಲ. ಅದು ಹಾಗೆ ಬೀಳ್ಸ್ಕೊಂಡು ಏನೋ ಬದುಕೊಂಡಿರ್ತದೆ. ನಾನು ಕ್ರಿಶ್ಚಿಯನು, ನಾನು ಚರ್ಚ್ಗೆ ಹೋಗ್ತೀನಿ ಅಂತ ಇರ್ತದೆ ಹೊರತು ಅವನ ಜೀವಿತದಲ್ಲಿ ದೇವರು ಎದುರು ನೋಡುವ ಫಲಗಳನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅಂದರೆ ಯಾರ ಮನಸ್ಸು ಲೋಭದ ಮೇಲೆ, ಅಂದರೆ ಇಹಲೋಕದ ವಸ್ತುಗಳ ಮೇಲೆ, ಆಸ್ತಿ ಮೇಲೆ, ಐಶ್ವರ್ಯದ ಮೇಲೆ, ಇಹಲೋಕದ ವಿಚಾರಗಳ ಮೇಲೆ ಚಿಂತೆ ಹೋಗ್ತದೋ, ಅವರ ಮನಸ್ಸೆಲ್ಲ ಹೋಗ್ತದೋ, ಅವರ ಆತ್ಮಿಕ ಜೀವಿತ ಹಾಗೇ ಕುಂಠಿತ ಆಗಿಬಿಡ್ತದೆ. ಅವರ ಆತ್ಮಿಕ ಜೀವಿತ ಹಾಗೇ ಕುಂಠಿತ ಆಗಿಬಿಡ್ತದೆ. ಪ್ರಾರ್ಥನಾ ಸಮಯ ಹಾಗೇ ಹೊಟ್ಟೋಗ್ಬಿಡ್ತದೆ. ಯಾಕಂದ್ರೆ ಬಿಸಿ 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 ಬಿಸಿ, ದುಡ್ಡು ಜಾಸ್ತಿ ಮಾಡಬೇಕು, ಸಂಪಾದನೆ ಜಾಸ್ತಿ ಮಾಡಬೇಕು, ಬಿಸಿ ಬಿಸಿ ಬಿಸಿ, ಅದರಲ್ಲಿ ಬಿಸಿ ಬಿಸಿ ಬಿಸಿ. ವಾಕ್ಯ ಇಲ್ಲ, ಏನೂ ಇಲ್ಲ. ವಾಕ್ಯ ಹಾಗೇ ಕುಂಠಿತ ಆಗಿಬಿಡ್ತದೆ. ಕೆಲವರು ಯಾಕೆ ಸೇವೆ ಮಾಡ್ತಾ ಇದ್ದವರು ಸಹ ಸೇವೆ ಹಾಗೇ ಕಡಿಮೆ ಆಗಿ ಬಿಸ್ನೆಸ್ ಜಾಸ್ತಿ ಆಗಿಬಿಡ್ತದೆ. ಇಹಲೋಕದ ಆಸೆ, ಲೋಭ ನೋಡಿ, ಅದು ಬಹಳ ಅಪಾಯ. ಗೊತ್ತಾಗೋದೇ ಇಲ್ಲ. ಹಂಗೆ ಅವ್ರಿಗೆ ಗ್ರಹಿಕೆ ಬರೋಷ್ಟರೊಳಗೆ ಎಲ್ಲೋ ಹೊಟ್ಟೋಗ್ಬಿಟ್ಟಿರ್ತಾರೆ. ಇಷ್ಟು ಕಾಲ ನಾನು ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಹೇಳಿ. ಈ ಆಸೆ ಬೇಕು ನಮಗೆ, ಇಲ್ಲ ಅಂತಲ್ಲ, ನಿಶ್ಚಯವಾಗಿ ನಮಗೆ ಬೇಕು. ಈವನ್ ನಿಮಗೆ ಪ್ಲೇನ್ ಬೇಕು ಅಂದರೂ ಕೂಡ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅದೆಲ್ಲ ತಪ್ಪೇ ಅಲ್ಲ. ನೀವು ಫ್ಲೈಟ್ಲಿ ಹೋಗಿ ಚೆನ್ನಾಗಿರಿ, ಆಶೀರ್ವಾದವಾಗಿರಿ, ಆದರೆ ಮನಸ್ಸನ್ನು ಅದರ ಮೇಲೆ ಇಡಬೇಡ್ರಿ. ಹಲ್ಲೆಲೂಯಾ. ಈ ವಿಷಯದಲ್ಲಿ ಭಾಳ ಜಾಗ್ರತೆಯಿಂದ ಇರಬೇಕು. ಸೈತಾನ ಯಾವಾಗ ನಮ್ಮನ್ನು ಡೈವರ್ಟ್ ಮಾಡ್ತಾನೆ ಅಂತಲೇ ಗೊತ್ತಿಲ್ಲ. ಎಲ್ಲ ನೋಡಿ, ಅನೇಕ ಸಂದರ್ಭಗಳಲ್ಲಿ ದೇವಜನರು ಮೋಸ ಹೋಗೋದು ಎಲ್ಲಿ ಅಂತ ಹೇಳಿದ್ರೆ, ಏನು ಇಲ್ದಿದ್ದಾಗ ನಾವು ದೇವ್ರನ್ನ ಹೆಚ್ಚಾಗಿ ಆತ್ಕೊಳ್ಳೋದಿದೆ. ಸ್ವಲ್ಪ ಎಲ್ಲ ಅನುಕೂಲತೆಗಳು ಬರ್ತಾ ಇದ್ದ ಹಾಗೆ ಪ್ರೀತಿ ಹಾಗೇ ತಣ್ಣಗಾಗ್ಬಿಡ್ತದೆ. ಗಮನ ಎಲ್ಲ ಲೋಕದ ಮೇಲೆ ಹೋಗ್ಬಿಡ್ತದೆ. ದೇವರ ಮಕ್ಕಳು ಬಹಳ ಜಾಗೃತಿ. ಎಷ್ಟು ಕೋಟಿ ಬಂದರೂ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗಬಾರ್ದು, ಅದರ ಮೇಲೆ ಮನಸ್ಸು ಹೋಗಬಾರ್ದು. ಎಷ್ಟು ಕೋಟಿ ಲಕ್ಷ ಕೋಟಿ ಮಿಲಿಯನ್ ಬಿಲಿಯನ್ ಎಷ್ಟೇ ಬರಲಿ, ಅವುಗಳ ಮೇಲೆ ಮನಸ್ಸಿಡದೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ, ಬೆಸ್ಟ್ ಉಪಯೋಗ ಮಾಡ್ಕೊಳ್ಳಿ.
ಮನಸ್ಸನ್ನು ಮಾತ್ರ ವಾಕ್ಯದಲ್ಲಿಯೋ ಪ್ರಾರ್ಥನೆಯಲ್ಲಿಯೋ ಆತ್ಮಿಕದಲ್ಲಿಯೋ ಗಮನ ಹರಿಸ್ರಿ, ನೀವು ಚೆನ್ನಾಗಿರ್ತೀರಿ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಅದೇ ಲೂಕ 16:13 ಒಬ್ಬನು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋಕ್ಕಾಗಲ್ಲ. ಇಹಲೋಕದ ಪದಾರ್ಥಗಳ ಮೇಲೆ, ವಸ್ತುಗಳ ಮೇಲೆ, ಹಣದ ಮೇಲೆ, ಆಸ್ತಿ ಮೇಲೇನೂ ಮೋಹ ಇಟ್ಕೊಂಡು ದೇವರನ್ನೂ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಇದು ಆಗದ ಕಾರ್ಯ. ಕೊನೆಯ ಲೈನ್ ನೋಡಿ, ಕೊನೆಯ ಲೈನ್, ಅದರಲ್ಲಿ 13ನೇ ವಚನದ ಕೊನೆಯ ಲೈನ್ 16:13. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ನೀವು ದೇವರನ್ನು ಧನವನ್ನು ಎರಡನ್ನೂ ಕೂಡ ಒಟ್ಟಿಗೆ ನೀವು ಸೇವಿಸಲಾರಿರಿ, ಇದು ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ನಾವು ಜಾಗ್ರತೆಯಿಂದ ಇರಬೇಕು. ಈ ಹಣ ವಸ್ತು, ಈ ವಿಷಯಗಳು, ಈ ಲೋಭ ನಮ್ಮನ್ನು, ನಮ್ಮ ಆತ್ಮಿಕ ಜೀವಿತ ಕುತ್ತಿಗೆಯನ್ನು ಹಿಸಿಬಿಡ್ತದೆ. ಆತ್ಮಿಕ ಜೀವಿತ ಹಾಗೇ ಕುಂಠಿತ ಆಗಿಬಿಡ್ತದೆ. ದಿನ ಆಗ್ತಾ 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 ಆತ್ಮಿಕ ಜೀವಿತದಲ್ಲಿ ಏನೂ ಇಲ್ಲದಾಗೆ, ಸಂಪೂರ್ಣ ಆತ್ಮಿಕ ಜೀವಿತವೇ ಇಲ್ಲ ಅನ್ನುವ ಹಾಗೆ ಆಗಿ ಹೋಗಿಬಿಡ್ತದೆ. ಅದರಿಂದಾಗಿ ಬಹಳ ಜಾಗ್ರತೆಯಿಂದಿದ್ದು ಇದರ ವಿಷಯದಲ್ಲಿ ನಾವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವ. ಹಣ ಬರ್ತೀಯಾ, ಬಾ, ನೀನು ಕೆಲಸ ಮಾಡು, ನೀನು ಹೋಗ್ತಾ ಇರು. ಅದರ ಮೇಲೆ ಮೋಹ ಇರಬಾರ್ದು. ಇನ್ನೂ ಕೂಡಿಸಿ ಒಂದು ಪರ್ಪಸ್ಸೊಂದಿಗೆ, ಹಲ್ಲೆಲೂಯಾ, ಒಂದು ಉದ್ದೇಶದೊಂದಿಗೆ ಈ ಮನೆ ತಗೋಬೇಕು, ಅದಕ್ಕಾಗಿ ಕೂಡಿಸಿ. ಕೆಲವರಿಗೆ ಜಾಸ್ತಿ ಇಟ್ಕೊಂಡ್ರೆ ಆಸೆ, ಜಾಸ್ತಿ ಇಟ್ಕೋಬೇಕು ಅನ್ನೋ ಆಸೆ, ಆ ಆಸೆನೇ ತಪ್ಪು. ತಗೊಳ್ಳಿ, ಮನೆ ತಗೊಳ್ಳಿ, ನಿಮ್ಮ ಅಗತ್ಯಕ್ಕೆ. ಮಕ್ಕಳೆಲ್ಲ ದೊಡ್ಡವರಾದರೂ ಮನೆ ಸಾಕಾಗಲ್ಲ, ಇನ್ನು ಸ್ವಲ್ಪ ಡಬಲ್ ಬೆಡ್ರೂಮ್ದು ಬೇಕು, ತಗೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಅದರ ಮೇಲೆ ಆಸೆ ಹೋಗಿ ಅವ್ರಿಗಿಂತ ಹೆಚ್ಚಾಗಿ, ಇವರಿಗಿಂತ ಹೆಚ್ಚಾಗಿ, ಅಯ್ಯೋಯ್ಯೋ ನನಗೆ ಹಿಂದೆ ಬಂದವನು ಈ ಥರ ಮಾಡಿಬಿಟ್ಟಿದ್ದಾನೆ, ನಾನು ಅದಕ್ಕಿಂತ ಚೆನ್ನಾಗಾಗಬೇಕು, ಇದೆಲ್ಲ ನಮ್ಮನ್ನು ದೇವರ ಯೋಜನೆಯಿಂದ ದೂರ ತಗೊಂಡೋಗ್ಬಿಡುತ್ತೆ. ಪ್ರಾರ್ಥನೆಯಿಂದ, ಆತ್ಮಿಕತೆಯಿಂದ, ವಾಕ್ಯದಿಂದ, ದೇವರ ಸಾನ್ನಿಧ್ಯದಿಂದ ದೂರ ತಗೊಂಡೋಗ್ಬಿಡುತ್ತೆ. ಎರಡು ವಿಷಯವನ್ನು ಇಟ್ಕೊಂಡು ನಾವು ಮುಂದುವರಿಯೋಕ್ಕಾಗಲ್ಲ. ಸೈತಾನು ಹಾಗೇ ನಮ್ಮನ್ನು ದಿಕ್ತಪ್ಪಿಸಿ ಎಳ್ಕೊಂಡು ಹೋಗ್ಬಿಡ್ತಾನೆ. ಈ ವಿಚಾರಗಳು ನಮ್ಮ ಜೀವಿತದಲ್ಲಿ ಬರುವಾಗ ಪ್ರಾರಂಭದಲ್ಲೇ ಅದನ್ನು ಚಿವಿಟ್ಬಿಡ್ಬೇಕು. ಅದು ಬೆಳೀಲಿಕ್ಕೆ ಬಿಡಬಾರ್ದು. ಕರ್ತನ ಹತ್ರ ಬಲ ಕೇಳಬೇಕು, ಇದ್ರ ಮೇಲೆ ನನಗೆ ಆಸೆ ಬೇಡಪ್ಪ. ಹಲ್ಲೆಲೂಯಾ. ಒಂದು ಪದಾರ್ಥ ಕೊಟ್ಟರೆ ನಾವು ಪ್ರಾರ್ಥನೆ ಮಾಡಿ, ಅಪ್ಪ ಇದು ನಂದಲ್ಲ, ನಿಂದು, ಇದನ್ನಿಟ್ಟು ನಾನು ಏನು ಮಾಡಬೇಕು ನನಗೆ ಹೇಳಪ್ಪ. ಹಲ್ಲೆಲೂಯಾ. ಒಂದು ಬೈಕ್ ಕೊಟ್ಟಿದ್ಯಾ, ಈ ಬೈಕ್ನಿಟ್ಟು ನಾನು ಏನೇನು ಮಾಡಬೇಕಾಗಿದೆ ನನಗೆ ತಿಳಿಸು. ಇಟ್ ಇಸ್ ನಾಟ್ ಮೈನ್. ಒಂದು ಮನೆ ಕೊಟ್ಟಿದ್ದೀರಾ, ಇದು ನಂದಲ್ಲ, ನಿಂದು, ನಾನೇನು ಮಾಡಲಿ, ಇದನ್ನ ಇಟ್ಕೊಂಡು ನಾನು ಏನೇನು ಮಾಡಬೇಕಾಗಿದೆ ಹೇಳಪ್ಪ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಶ್ಚಯವಾಗಿ ನಾವು ಉನ್ನತಕ್ಕೆ ಸಾಕ್ತೀವಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಲೋಭದ ವಿಷಯದಲ್ಲಿ ಜಾಗ್ರತೆ ತಪ್ಪಿದ್ರೆ ಮೊದಲನೇದಾಗಿ ನಮ್ಮ ಆತ್ಮಿಕ ಜೀವಿತ ಕುಂಠಿತ ಆಗ್ತದೆ, ಆತ್ಮಿಕ ಜೀವಿತವನ್ನೇ ಹಿಸುಕಿ ಹಾಕ್ಬಿಡ್ತದೆ. ಎರಡನೇದಾಗಿ ನಮ್ಮನ್ನು ದೇವರ ಯೋಜನೆಯಿಂದ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸ್ಬಿಡ್ತದೆ. ನೀವು 2 ಪೇತ್ರ 3ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ವಚನ. 2 ಪೇತ್ರ 2:3. 2 ಪೇತ್ರ 2:3. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ದೇವರ ನಾಮಕ್ಕೆ ಸ್ತೋತ್ರ. ದ್ರವ್ಯಾಶೆ ಉಳ್ಳವರು, ಲೋಭ ಉಳ್ಳವರು, ಅವರಲ್ಲಿರುವಂಥ ಲಕ್ಷಣಗಳು ನೋಡಿ. ಅವರಲ್ಲಿರುವ ಲಕ್ಷಣಗಳು ನೀವು ಮೇಲೆ ವಚನನ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ. 2ನೇ ಅಧ್ಯಾಯದಲ್ಲಿ ಅದೇ 2ನೇ ಅಧ್ಯಾಯ 1ನೇ ವಚನದಿಂದಾನೆ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರು ಆಗಿದ್ದು. ನೋಡಿ ಹೆಂಗೆ ಅಂತೆ, ವಿಶ್ವಾಸಿಗಳ ಲೆವೆಲ್ನಲ್ಲೂ ಇಲ್ಲ, ಸೇವಕರ ಲೆವೆಲ್ನಲ್ಲಿ ಹೋಗಿದ್ದಾರೆ. ಅಲ್ಲಿ ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವೆಂದು ಹೇಳುವವರು, ಅಂದರೆ ಕರ್ತನನ್ನು ನಿರಾಕರಿಸುವವರು, ತಮ್ಮ ಆತ್ಮಿಕ ಜೀವಿತಕ್ಕೆ ತದ್ವಿರುದ್ಧವಾಗಿ ಮಾಡುವವರು.
ಆಮೇಲೆ ನೆಕ್ಸ್ಟ್ ಏನು ಹೇಳ್ತದೆ, ಹೇಳುವವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು, ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ತಾರಂತೆ. ಮತ್ತು ನಿರ್ಲಜ್ಜಾ ಕೃತ್ಯಗಳನ್ನು, ಅವರ ನಿರ್ಲಜ್ಜಾ ಕೃತ್ಯಗಳನ್ನು ಅನೇಕರು ಅನುಸರಿಸುವರು, ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗ್ತದೆ. ಈ ದ್ರವ್ಯಾಶೆ ಉಳ್ಳವರಿಂದ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತದೆ. ಯಾಕಂದರೆ ನಿರ್ಲಜ್ಜ ಕೃತ್ಯಗಳನ್ನು ಮಾಡ್ತಾರೆ, ಅದು ಅನೇಕರಿಗೂ ಸಹ ಎಡರಾಗಿರ್ತದೆ. ಅದನ್ನು ಅನೇಕರು ಫಾಲೋ ಮಾಡ್ತಾರಂತೆ. ನಾಚಿಕೆಟ್ಟ ಕೃತ್ಯಗಳನ್ನ ಮಾಡ್ತಾರೆ. ಯಾಕಂದರೆ ಈ ದ್ರವ್ಯಾಶೆ ಅನ್ನುವುದು ಏನು ಬೇಕಾದರೂ ಮಾಡಿಸ್ಬಿಡ್ತದೆ. ಧೈರ್ಯವಾಗಿ ಬೇರೆಯವ್ರ ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಡ್ತಾರೆ, ಧೈರ್ಯವಾಗಿ ಬೇರೆಯವ್ರ ಪದಾರ್ಥ ಎತ್ಕೊಂಡ್ಬಿಡ್ತಾರೆ. ಯಾಕಂದರೆ ಆ ಲೋಭ, ಆ ದ್ರವ್ಯಾಶೆ, ಆ ವಸ್ತುಗಳ ಮೇಲೆ ಆಸೆ, ಆ ಪದಾರ್ಥದ ಮೇಲೆ ಆಸೆ ತಾನೆಂಥ ಮೊಂಡತನದ ಕಾರ್ಯ ಮಾಡಲಿಕ್ಕೂ ಹೇಸದ ಹಾಗೆ ಅವ್ರನ್ನ ನಡೆಸಿಬಿಡ್ತದೆ. ಅದರಿಂದಾಗಿ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತದೆ. ಇವರು ದುಷ್ಪ್ರೇರಣೆ ಎಂಬ ಉರುಳಿಗೆ ಬೀಳ್ತಾರಂತೆ. 1 ತಿಮೋತಿ 6ನೇ ಅಧ್ಯಾಯ 9ನೇ ವಚನದಲ್ಲಿ, 1 ತಿಮೋತಿ 6ನೇ ಅಧ್ಯಾಯ 1 ತಿಮೋತಿ 6:9, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ನೋಡಿ ಎಂಥ ಸ್ಥಿತಿಗೆ ಹೋಗ್ಬಿಡ್ತದಂತೆ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ದುಷ್ಪ್ರೇರಣೆ ಎಂಬ ಉರುಳಿಗೆ ಬೀಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇದ್ರಲ್ಲಿ ನಷ್ಟ ಇದೆ ಅಂತ ಹೇಳಿ. ಎಷ್ಟೋ ಜನ ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ, ದೊಡ್ಡ ದೊಡ್ಡ ಇಕ್ಕಟ್ಟಿನಲ್ಲಿ, ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಣದ ಆಸೆಗೆ ಬಲಿಯಾಗಿ, ಲೋಭಕ್ಕೆ ಬಲಿಯಾಗಿ ಉರುಳಿಗೆ ಸಿಕ್ಕಾಕೊಂಡಿದ್ದಾರೆ. ಬುದ್ಧಿಗೆ ವಿರುದ್ಧವಾದ ಹಾನಿಕರವಾದ ಆಸೆ, ಆ ಆಸೆ ಅವರಿಗೆ ಹಾನಿಕರ. ಅವರಿಗೆ ಗೊತ್ತು ಇದು ತಪ್ಪು ಅಂತ ಹೇಳಿ, ಆದರೂ ಅದನ್ನು ಮಾಡಲಿಕ್ಕೆ ಮುಂದಾಗ್ಬಿಡ್ತದೆ. ಎಂಥ ಒಂದು ಮೊಂಡತನಕ್ಕೆ ನಡೆಸಿಬಿಡ್ತದೆ ನೋಡ್ರಿ. ಈ ಆಸೆ ಅವರೊಳಗೆ ಇರೋದ್ರಿಂದಾಗಿ ಅವ್ರನ್ನ ಎಷ್ಟು ಕಠಿಣವಾಗಿ ಮಾಡಿಬಿಡ್ತದೆ. ಈ ತಪ್ಪು ಅಂತ ಗೊತ್ತಿದ್ದರೂ ಅದನ್ನ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಈ ಒಂದು ದುರಾಶೆಯನ್ನು, ಲೋಭವನ್ನು ಪೂರ್ತಿಗೊಳಿಸಬೇಕು ಅನ್ನುವ ಒಂದು ಮೋಟಿವೇಶನ್ ಅವರೊಳಗೆ ಇರೋದ್ರಿಂದಾಗಿ ಅವರು ಧೈರ್ಯವಾಗಿ ಅದಕ್ಕೆ ಮುಂದಾಗ್ತಾರೆ. ಬುದ್ಧಿಗೆ ವಿರುದ್ಧವಾಗಿ ಅವ್ರಿಗೆ ಗೊತ್ತು ಇದು ತಪ್ಪಂತ ಹೇಳಿ ಗೊತ್ತು. ಇದನ್ನ ಕದ್ಕೊಂಡು ಹೋಗೋದು, ಈಗ ಒಂದು ಅಂಗಡಿಯಲ್ಲಿ ಒಬ್ಬರನ್ನ ಕೆಲಸ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅಲ್ಲ ಅದನ್ನ ಕದ್ಕೊಂಡು ಬರೋದು ತಪ್ಪು ಅಂತ ಗೊತ್ತು. ದೇವರ ಮಗನು, ರಕ್ಷಣೆ ಹೊಂದಿದವನು, ಆತ್ಮೀಕದಲ್ಲಿರುವನು. ಆದರೆ ಆ ಆಸೆಯ ನಿಮಿತ್ತವಾಗಿ ಆ ಪದಾರ್ಥವನ್ನು, ಆ ಉಂಗುರವನ್ನು, ಆ ಒಂದು ವಸ್ತುವನ್ನು, ಅದು ಯಾವುದೋ ಒಂದು ಪದಾರ್ಥವನ್ನು ಅದನ್ನು ಕದ್ಕೊಂಡು ಬರ್ತಾನೆ. ಅವನು ಗೊತ್ತು, ಆದರೂ ಕೂಡ ಅವನ ಬುದ್ಧಿಗೆ ವಿರುದ್ಧವಾಗಿ ಅದು ಹಾನಿಕರ. ಅದು ಅವನ ಆತ್ಮಿಕ ಜೀವಿತಕ್ಕೆ ಒಂದು ಬ್ಲ್ಯಾಕ್ ಸ್ಪಾಟ್. ಅದು ಅವನಿಗೇನಾದರೂ ಏನಾದರೂ ಗೊತ್ತಾದರೆ ದೇವರ ನಾಮಕ್ಕೆ ದೂಷಣೆ ಆಗ್ತದೆ, ಮೊದಲನೇದಾಗಿ ಸತ್ಯ ಮಾರ್ಗಕ್ಕೆ ದೂಷಣೆ ಆಗ್ತದೆ, ಮತ್ತು ಅವನ ಹೆಸರು ಕೆಟ್ಟೋಗ್ತದೆ. ಹಾನಿಕರ ಅದು. ಆದರೂ ಕೂಡ ಅದರಲ್ಲೇ ನಡೆಸ್ತದೆ. ಈ ಆಸೆ ಬಂದುಬಿಟ್ರೆ ನನ್ನ ಹೆಸರು ಕೆಟ್ಟೋಗುತ್ತೆ, ನನ್ನ ಮರ್ಯಾದೆ ಹಾಳಾಗುತ್ತೆ, ಇದೆಲ್ಲ ಮರ್ತೋಗ್ತದೆ. ಆ ಟೈಮ್ನಲ್ಲಿ ಇದೆಲ್ಲ ನೆನಪೇ ಬರೋದಿಲ್ಲ. ಅವನು ತಪ್ಪು ಮಾಡಿ ಅವಮಾನ ಆದಾಗ ಆಮೇಲೆ ತಲೆ ಚಚ್ಕೊಳ್ಳಿ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಈ ಥರ ತಪ್ಪು ಮಾಡಿದೆ, ನಾನು ಯಾಕೆ ಈ ಥರ ಮಾಡಿದೆ. ಆವಾಗ ಅರ್ಥ ಆಗ್ತದೆ ಈ ಆಸೆ ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಮೊಂಡುತನದಲ್ಲಿ ನಡೆಸ್ಬಿಡ್ತದೆ. ಗೊತ್ತಾಗಲ್ಲ ನಾನು ಎಲ್ಲಿ ಯಾವ ದಾರಿಲಿ ಹೋಗ್ತಾ ಇದ್ದೀನಿ, ಗೊತ್ತಾಗೋದಿಲ್ಲ. ಸಂಹಾರ ನಾಶನ, ಅವನ ಹೆಸರೇ ನಾಶ ಆಗಿಬಿಡ್ತದೆ. ಅವನಿಗಿದ್ದಂಥ ಇಮೇಜ್ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತದೆ. ಎಂತಹ ನಷ್ಟ ನೋಡ್ರಿ, ನಮ್ಗೆ ಗೊತ್ತಾಗಲ್ಲ. ನಾವು ದೇವ್ರ ಹತ್ರ ಕೇಳುವಪ್ಪ, ಬೇಡಪ್ಪ ಈ ಲೋಭ ದ್ರವ್ಯಾಶೆ ಬೇಡ, ನೀವು ಕೊಡುವ ಪ್ರತಿಯೊಂದು ಆಶೀರ್ವಾದವನ್ನು ಬೆಸ್ಟ್ ಉಪಯೋಗ ಮಾಡ್ಕೊಂಬಿಡ್ಬೇಕು. ಅದ್ರ ಮೇಲೆ ಓನರ್ಶಿಪ್ನ ನಾನು ಕ್ಲೈಮ್ ಮಾಡಬಾರ್ದಪ್ಪ. ಯು ಆರ್ ದಿ ಓನರ್,
ನಿನಗೆ ಓನರ್ಶಿಪ್ನ ಬಿಟ್ಬಿಟ್ಟು ಜಸ್ಟ್ ಐ ಆಮ್ ಓನ್ಲಿ ದ ಯೂಸರ್, ಅದನ್ನು ಉಪಯೋಗ ಮಾಡುವವನು, ಮನೆ ವಾರ್ತೆ ಅವನು, ಜಸ್ಟ್ ಅದರ ಜವಾಬ್ದಾರಿ ಕೇಳಿದ್ದೀನಷ್ಟೇ. ಹಾಲೆಲೂಯ. ಆ ರೀತಿಯಾಗಿ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಡೋಣ. ಇನ್ನೊಂದು ವಿಚಾರ ಹೇಳ್ತೀನಿ, ಕರ್ತನ ಬರೋಣದಕ್ಕೆ ನಮ್ಮ ಪ್ರಯತ್ನವನ್ನು ಅಡ್ಡಿಪಡಿಸ್ತದೆ. ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗ್ತೀವಲ್ಲ, ಅದನ್ನು ಹಿಂದಕ್ಕೆ ಎಳಿತದೆ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ ಓದೋಣ. ಲೂಕ 21:34. ಲೂಕ 21:34. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಯಾರ ಹೃದಯ ಪ್ರಪಂಚದ ಚಿಂತೆಗಳಿಂದ ಭಾರವಾಗಿದೆ, ಅದು ಬೇಕು ಇದು ಬೇಕು ಅಂತ ಹೇಳಿ ಪ್ರಪಂಚದ ಕಾರ್ಯಗಳಲ್ಲಿ ತುಂಬಿ ಹೋಗಿದೆ, ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಉರುಳಿನಂತೆ ನಿಮ್ಮ ಮೇಲೆ ಪಕ್ಕನೆ ಬಂದೀತು, ಜಾಗೃತಿಯಿಂದಿರಿ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದ ಕಾರ್ಯಗಳಲ್ಲಿ ಮಗ್ನರಾಗಿರುವವರು ಕರ್ತನ ಬರೋಣಕ್ಕೆ ಸಿದ್ಧ ಆಗುವುದು ಕಷ್ಟ. ಯಾಕಂದರೆ ಅವರ ಆಸೆ ಬಯಕೆ ಎಲ್ಲ ಇದೆ. ರಾತ್ರಿ ಕನಸಲ್ಲೂ ಇದೆ, ಬೆಳಿಗ್ಗೆ ಎದ್ದ ತಕ್ಷಣ ಇದೆ. ಪ್ರಾರ್ಥನೆಗೆ ಟೈಮ್ ಇಲ್ಲ, ಆರಾಧನೆಗೆ ಟೈಮ್ ಇಲ್ಲ, ಭಾನುವಾರ ಬರೋದೇ ಇಲ್ಲ, ಆರಾಧನೆಗೆ ಬರೋದಿಲ್ಲ. ಯಾಕಂದರೆ ಅವ್ರು ತುಂಬ ಬ್ಯುಸಿ. ಕೆಲವೊಬ್ಬರಿಗೆ ಡ್ಯೂಟಿ ಆ ರೀತಿಯಾಗಿರುತ್ತೆ, ಇವ್ರು ನಿರ್ಧಾರ ಮಾಡೋಕ್ಕಾಗಲ್ಲ, ಮೇಲಿನ ಬಾಸ್ ಡಿಸೈಡ್ ಮಾಡ್ತಾರೆ. ನಾನು ಅದನ್ನು ಹೇಳ್ತಾ ಇಲ್ಲ. ಇವರಿಗೆ ಅವಕಾಶ ಇದ್ದರೂ ಸಹ ಇವರು ಬೇರೆ ವಿಚಾರಗಳಲ್ಲಿ ಮಗ್ನರಾಗಿದ್ದಾರೆ. ಯಾಕಂದರೆ ಇವತ್ತು ಅವರು ಹೋಗಲಿಲ್ಲ ಅಂದರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ, ಸಾವಿರಾರು ರೂಪಾಯಿ ನಷ್ಟ ಆಗ್ತದೆ. ಯಾಕಂದರೆ ಅದರ ಮೇಲೇ ಮನಸ್ಸಿದೆ. ನಿಜವಾಗ್ಲೂ ಆತ್ಮಿಕ ಅಂದರೆ ಮೊದಲು ಕರ್ತನು, ಅದಾದಮೇಲೆ ಎಷ್ಟು ಲಕ್ಷ ಕೋಟಿ ಏನಾಗ ಬರಲಿ, ಮೊದಲು ಆರಾಧನೆ, ಆಮೇಲೆ ಮೊದಲು ಕರ್ತನ ಪ್ರಸನ್ನತೆ, ಆಮೇಲೆ ಮಿಕ್ಕಿದ್ದು. ಈ ಲೋಭ ಅನ್ನೋದು ಸಂಪೂರ್ಣ ಡೈವರ್ಟ್ ಮಾಡಿಬಿಡ್ತದೆ ನಮ್ಮನ್ನು. ಆರಾಧನೆನ ಬರುವಾರ ಹೋಗೋಣ, ಬರುವಾರನೇ ಇವ್ರಿಗೆ ಆರಾಧನೆ. ಒಂದು ವಾರ ಅಟೆಂಡ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತದೆ. ಈ ಲೋಭ ಎಷ್ಟು ಮಟ್ಟಿಗಿದೆ ಅಂದರೆ ಅದನ್ನು ಕೂಡ ಮನಸ್ಸಾಕ್ಷಿಯನ್ನು ಕೂಡ ಅಡಗಿಸ್ಬಿಡ್ತದೆ. ಸುಮ್ಮನಿರು, ನೆಕ್ಸ್ಟ್ ವಾರ ಬರ್ತೀನಿ, ಹೋಗ್ತೀನಿ ಅಂತ ಹೇಳಿ. ಒಂದು 2 ಸರಿ 3 ಸರಿ ನಮ್ಮ ಮನಸ್ಸಿಗೆ ಉಂಟಾಗುವಂತಹ ಆ ಒಂದು ಬೇಸರವನ್ನು ಅಡಗಿಸ್ಬಿಟ್ರೆ ಆಮೇಲೆ ಮನಸ್ಸಾಕ್ಷಿ ಕೂಡ ಸುಮ್ಮನಿದ್ದು ಬಿಡ್ತದೆ. ಇನ್ನರ್ ಮ್ಯಾನ್ ಕೂಡ ಸುಮ್ಮನಿದ್ದು ಬಿಡ್ತಾನೆ. ಹೋಗಪ್ಪ, ನಿನಗೆ ಹೆಂಗಾಗುತ್ತೆ ಹಂಗೆ ಮಾಡು. ಯೇಸು ಸ್ವಾಮಿ ಹೇಳಿದ್ರಲ್ಲ, ನಿದ್ದೆ ಮಾಡಬೇಡಿ, ಎಚ್ಚರವಾಗಿರಿ, ಪ್ರಾರ್ಥನೆ ಮಾಡಿ ಅಂದರು. 3 ಸಾರಿನ ಅವ್ರು ನಿದ್ದೆ ಮಾಡ್ತಾಯಿದ್ರು. ಕೊನೆಯಲ್ಲಿ ಏಸಪ್ಪ ಏನಂದರು, ಈಗ ನಿದ್ದೆ ಮಾಡಿರಿ, ದನಿವಾರಿಸಿಕೊಳ್ಳಿರಿ, ನೀವು ಹೆಂಗೆ ಬೇಕಾದ್ರೆ ಇರಿ, ಹೋಗತ್ತಾಗೆ ಅಂತ ಹೇಳಿ ಬಿಟ್ಬಿಟ್ರು. ಅದೇ ರೀತಿ ಎಚ್ಚರಿಕೆ ಕೊಡ್ತದೆ, ನಮ್ಮ ಇನ್ನರ್ ಮ್ಯಾನ್ ಎಚ್ಚರಿಕೆ ಕೊಡ್ತಾ ಇರ್ತದೆ. ಆಮೇಲೆ ಅದು ಕೂಡ ಸೈಲೆಂಟ್ ಆಗಿಬಿಡ್ತದೆ. ಆಮೇಲೆ ಹೆಂಗಿರುತ್ತೆ, ಭಾನುವಾರ ಚರ್ಚಿಗೆ ಬಂದರೂ ಒಂದೇ, ಬರೆದಿದ್ರು ಒಂದೇ. ಲೈವ್ ಅಟೆಂಡ್ ಮಾಡ್ತೀನಿ ಅಂತ ಆನ್ ಮಾಡಿಟ್ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇರೋದು. ಲೈವ್ ಅಟೆಂಡ್ ಮಾಡ್ತಾಯಿದ್ದೀನಿ, ಕೇಳಿಸ್ಕೊತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಬಹಳ ಡೇಂಜರಸ್. ಕರ್ತನ ಬರೋಣದಲ್ಲಿ ಎತ್ತಲ್ಪಡುವುದೇ ಕಷ್ಟ ಅಂಥ ಸ್ಥಿತಿಗೆ ಹೋಗ್ಬಿಟ್ರೆ. ದೇವರ ಬರೋಣಕ್ಕೆ ನಾವು ಏನು ಸಿದ್ಧ ಹಾಕ್ತೀವಿ ಅದಕ್ಕೆ ಅಡ್ಡಗಾಲ ಹಾಕುವುದೇ ಈ ಲೋಭ. ಹಾಲೆಲೂಯ. 3 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮೊದಲನೇದಾಗಿ, ಈ ಲೋಭವು ನಮ್ಮ ಆತ್ಮಿಕ ಜೀವಿತದ ಸಾಮರ್ಥ್ಯವನ್ನು ಅಡಗಿಸ್ಬಿಡ್ತದೆ. ಪ್ರಾರ್ಥನೆಯನ್ನು ಕಮ್ಮಿ ಮಾಡಿಬಿಡ್ತದೆ, ವಾಕ್ಯ ಕಮ್ಮಿ ಮಾಡಿಬಿಡ್ತದೆ, ಸೇವೆ ಕಮ್ಮಿ ಮಾಡಿಬಿಡ್ತದೆ, ಎಲ್ಲವನ್ನು ಕಮ್ಮಿ ಮಾಡಿಬಿಡ್ತದೆ. ಯಾಕೆ ತಿಮೋತಿ ಒಂದೊಂದು ವಿಚಾರವನ್ನು ಹೇಳ್ತಾನೆ. ತಿಮೋತಿಗೆ ಬರೆಯುವಾಗ ಪೌಲನು ಹೇಳ್ತಾನೆ, 1 ತಿಮೋತಿ 6:10 1 ತಿಮೋತಿ 6:10 ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡಿ, ಕ್ರಿಸ್ತ ನಂಬಿಕೆಯಿಂದಾನೇ ದೂರ ತಗೊಂಡೋಗ್ಬಿಡ್ತದಂತೆ. ವೆರಿ ಡೇಂಜರಸ್. ಕ್ರಿಸ್ತ ನಂಬಿಕೆಯಿಂದ ಈ ದ್ರವ್ಯಾಶೆ, ಹಣದಾಸೆ, ವಸ್ತುಗಳ ಮೇಲಿನ ಮೋಹ, ಇದು ನಮ್ಮನ್ನು
ಕ್ರಿಸ್ತ ನಂಬಿಕೆಯಿಂದನೇ ದೂರ ತಗೊಂಡೋಗ್ಬಿಡ್ತು. ಎಷ್ಟೇ ದೇವರು ಕೊಡಲಿ ಅದೆಲ್ಲ ಸೆಕೆಂಡ್ರಿ. ಲಾರ್ಡ್, ಯು ಆರ್ ಫಸ್ಟ್. ನೀನೇ ಮೊದಲು ಸ್ವಾಮಿ, ಆಮೇಲೆ ನೀನು ಕೊಡೋದೆಲ್ಲ. ನಾನು ನಿನ್ನನ್ನೇ ಪ್ರೀತಿಸ್ತೀನಿ, ಈ ಕಾರಿಗಿಂತ ನಿನ್ನನ್ನೇ ಪ್ರೀತಿಸ್ತೀನಿ, ಬಂಗ್ಲೆಗಿಂತ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ, ಜಮೀನಿಗಿಂತ ನಿನ್ನನ್ನೇ ಪ್ರೀತಿಸ್ತೀನಿ, ಗೌರ್ಮೆಂಟ್ ಕೆಲಸಕ್ಕಿಂತ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ನನಗೆ ನೀನು ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಹಾಲೆಲೂಯ. ಕರ್ತನನ್ನು ಪ್ರಥಮ ಸ್ಥಾನದಲ್ಲಿ ನಾವು ಹಾಕುವ. ಅದಕ್ಕೆ ಸ್ವಾಮಿ ಹೇಳಿದ್ರು, ಇಬ್ಬರು ಯಜಮಾನನ ನೀವು ಸೇವಿಸೋಕ್ಕಾಗಲ್ಲ, ಯಾರಾದರೂ ಒಬ್ಬರನ್ನ ಹಿಂದಕ್ಕೆ ಹಾಕಲೇಬೇಕು. ನಾವು ಕರ್ತನನ್ನು ಮುಂದಕ್ಕೆ ಹಾಕುವ, ಎಲ್ಲ ಆಸೆಗಳನ್ನು ಹಿಂದಕ್ಕೆ ಹಾಕುವ. ಹಾಲೆಲೂಯ. ಮೊದಲನೇದಾಗಿ ಆತ್ಮಿಕ ಜೀವಿತವನ್ನು ಅಡಗಿಸ್ಬಿಡ್ತದೆ, ಕ್ರಿಸ್ತ ನಂಬಿಕೆಯಿಂದಲೇ ದೂರ ಮಾಡಿಬಿಡ್ತದೆ. ಎರಡನೇದಾಗಿ ಅನೇಕ ದುರುಪದೇಶಗಳನ್ನು ನಮ್ಮಲ್ಲಿ ತಂದು ನಿರ್ಲಜ್ಜ, ಅಂದರೆ ಎಷ್ಟು ಅವಮಾನಕರವಾದ ಕೆಲಸವನ್ನು ಕೂಡ ಧೈರ್ಯವಾಗಿ ಮಾಡುವಂತೆ ಮಾಡಿಬಿಡ್ತದೆ. ದುಷ್ಪ್ರೇರಣೆ ಎಂಬ ಉರುಳಿಗೆ ತಗೊಂಡೋಗ್ತದೆ. ನಮ್ಮನ್ನು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರ, ನಮಗೇ ನಷ್ಟ ಅಂಥ ಕೃತ್ಯಗಳಲ್ಲಿಯೂ ನಮ್ಮನ್ನು ತಗೊಂಡೋಗ್ಬಿಡ್ತದೆ. ನಮ್ಮ ಜೀವನವನ್ನೇ ಸಂಹಾರ ನಾಶನ ಮಾಡುವ ಹಾಗೆ ತಗೊಂಡೋಗ್ಬಿಡ್ತದೆ. ಮೂರನೇದಾಗಿ ಕರ್ತನ ಬರೋಣಕ್ಕೆ ನಾವೇನು ಸಿದ್ಧ ಆಗ್ತಾ ಇದ್ದೀವಿ ಅದಕ್ಕೆ ಅಡ್ಡಗಾಲ ಹಾಕುವಂಥದ್ದಾಗಿರ್ತದೆ. ಅದರಿಂದಾಗಿ ನಾವು ಜಾಗ್ರತೆಯಿಂದಿರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ದ್ರವ್ಯಾಶೆ ಇಲ್ಲದವರಾಗಿರಿ. ಹಾಲೆಲೂಯ. 13:5. ದ್ರವ್ಯಾಶೆ ಇಲ್ಲದವರಾಗಿರಿ. ಸಾಕು, ದ್ರವ್ಯಾಶೆ ಇಲ್ಲದವರಾಗಿ. ನಾವು ಕರ್ತನ ಹತ್ರ ಇದು ಪ್ರಾರ್ಥನೆಯಾಗಿ ಕೇಳುವ, ದ್ರವ್ಯಾಶೆ ಬೇಡಪ್ಪ, ಬೇಕು ನಮಗೆ ಉಪಯೋಗಕ್ಕಷ್ಟೇ, ಅದ್ರ ಮೇಲೆ ಆಸೆ ಬೇಡ. ಹಣದ ಆಸೆ ಬೇಡ ಸ್ವಾಮಿ. ಹಣ ಬೇಕು, ಆದರೆ ಹಣದ ಆಸೆ ಇದೆಯಲ್ಲ ಅದು ಬೇಡ. ನಾವು ಕೇಳುವ ಕೊಲೊಸ್ಸೆ 3ನೇ ಅಧ್ಯಾಯ 5ನೇ ವಚನವನ್ನು ಓದೋಣ. ಕೊಲೊಸ್ಸೆ 3:5. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ವಿಗ್ರಹಾರಾಧನೆಗೆ ಸಮವಾಗಿರುವಂತಹ ಲೋಭ. ಹಾಲೆಲೂಯ. ವಿಗ್ರಹಾರಾಧನೆಗೆ ಸಮವಾಗಿರುವಂತಹ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಹಾಲೆಲೂಯ. ಇವತ್ತು ನಾವು ಕರ್ತನ ಹತ್ರ ಬಲ ಕೇಳುವ, ಈ ಲೋಭವನ್ನು ವಿಸರ್ಜಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನೀನು ಏನೇ ಆಶೀರ್ವಾದ ಕೊಟ್ಟರೂ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ನಾವು ಪ್ರೀತಿಸ್ತೇವೆ. ಆ ಕೃಪೆ ನಮಗೆ ಕೊಡಪ್ಪ. ಎಲ್ಲರ ಕಣ್ಣುಗಳನ್ನ ಮುಚ್ಚಿ ಕೇಳೋಣ. ಕೃಪಾ ಸಂಪನ್ನನಾದ ದೇವರೇ, ನಮಗೆ ಮನೆ ಬೇಕು, ವಸ್ತುಗಳು ಬೇಕು, ಕರ್ತನ ದೈನಂದಿನ ಅಗತ್ಯಗಳು ಪೂರೈಕೆ ಆಗಬೇಕು, ಕಾರ್ ಬೇಕು, ಜಮೀನು ಬೇಕು, ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀನು ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಕೊಡುವಂತಹ ಎಲ್ಲ ಆಶೀರ್ವಾದಗಳನ್ನು ನಾವು ಬಳಕೆ ಮಾಡಿಕೊಂಡು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸಬೇಕು ಸ್ವಾಮಿ. ಹಾಲೆಲೂಯ. ಕರ್ತನ ನಮ್ಮ ಮನಸ್ಸು ಲೋಭದ ಕಡೆಗೆ, ವಸ್ತುಗಳ ಕಡೆಗೆ ಹೋಗದ ಹಾಗೆ ಎಚ್ಚರಿಕೆ ವಹಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಹಾಲೆಲೂಯ. ನಮ್ಮ ಮನಸ್ಸು ಸ್ವಲ್ಪನೂ ಡೈವರ್ಟ್ ಆಗಬಾರ್ದು. ಥ್ಯಾಂಕ್ ಯು. ಕಾರ್ ಬಂತು ಅಂತ ಹೇಳಿ ನಮ್ಮ ಮನಸ್ಸು ನಿನ್ನಿಂದ ಡೈವರ್ಟ್ ಆಗಬಾರ್ದು. ಗೌರ್ಮೆಂಟ್ ಕೆಲಸ ಬಂತು ಅಂತ ಹೇಳಿ ಆರಾಧನೆಯಿಂದ ಡೈವರ್ಟ್ ಆಗಬಾರ್ದು. ಪ್ರಾರ್ಥನಾ ಜೀವಿತದಿಂದ ಡೈವರ್ಟ್ ಆಗಬಾರ್ದು. ವಾಕ್ಯದಿಂದ ಡೈವರ್ಟ್ ಆಗಬಾರ್ದು ಸ್ವಾಮಿ. ಇಹಲೋಕದ ಯಾವುದೇ ಅನುಕೂಲತೆ ನನ್ನ ಆತ್ಮೀಕತೆಯನ್ನು ಕಡಿಮೆ ಮಾಡಬಾರ್ದಪ್ಪ. ಥ್ಯಾಂಕ್ ಯು ಲಾರ್ಡ್. ಯಾವ ಕರ್ತನೆ ದುರುಪದೇಶಗಳನ್ನು, ದುರಾಶೆಗಳನ್ನು ನನ್ನೊಳಗೆ ತರಬಾರ್ದು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಬರೋಣಕ್ಕೆ ಅಡ್ಡಗಾಲ ಹಾಕಬಾರ್ದಪ್ಪ. ಥ್ಯಾಂಕ್ ಯು. ಅದರಿಂದ ಜಾಗ್ರತೆಯಿಂದಿದ್ದು ಈ ಲೋಭದ ವಿಷಯದಲ್ಲಿ ಕರ್ತನ ಅದನ್ನು ವಿಸರ್ಜಿಸಲಿಕ್ಕೆ, ಸಣ್ಣ ಪ್ರಮಾಣದಲ್ಲಿ ಬರುವಾಗಲೇ ಅದನ್ನು ವಿಸರ್ಜಿಸಲು, ನಮ್ಮಿಂದ ಹೊರಗೆ ಹಾಕಲು ನಮ್ಮೆಲ್ಲರಿಗೂ ಕೃಪೆ ಕೊಡಿ ಸ್ವಾಮಿ. ಕರ್ತನ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವದಿಸು, ಅಗತ್ಯಗಳನ್ನು ಪೂರೈಸು. ಕರ್ತನೆ ಮನೆ ಬೇಕಾದವರಿಗೆ ಮನೆ ಕೊಡು ಸ್ವಾಮಿ. ಹಣ ಬೇಕಾದವರಿಗೆ ಹಣ ಕೊಡಪ್ಪ. ಜಮೀನು ಬೇಕಾದವರಿಗೆ ಜಮೀನು ಕೊಡು ಸ್ವಾಮಿ. ವಾಹನ ಬೇಕಾದವರಿಗೆ ವಾಹನ ಕೊಡಪ್ಪ, ಒಳ್ಳೆ ವಾಹನ ಕೊಡಪ್ಪ. ಆದರೆ ನಮ್ಮ ಮನಸ್ಸು ಮಾತ್ರ ಅದರ ಮೇಲೆ ಹೋಗಬಾರ್ದು. ಅದನ್ನು ಉಪಯೋಗ ಮಾಡ್ಕೊಂಡು ನಿನ್ನ ರಾಜ್ಯವನ್ನು ಕಟ್ಟಬೇಕು, ನಿನ್ನ ಚಿತ್ತ ಮಾಡಬೇಕು, ನಿನ್ನನ್ನು ಆರಾಧಿಸಬೇಕು. ಹಾಲೆಲೂಯ. ನಮಗೆ ಕಾರ್ ಕೊಟ್ಟರೆ ನಾವು ಕುಟುಂಬವಾಗಿ ಆರಾಧನೆಯಲ್ಲಿ ಭಾಗವಹಿಸಲಿಕ್ಕೆ ಅದು ಪ್ರಮುಖವಾಗಿ ಬಳಕೆ ಆಗಬೇಕು. ಹಾಲೆಲೂಯ. ಹೌದು ಸ್ವಾಮಿ. ನನಗೆ ಸರ್ಕಾರಿ ಉದ್ಯೋಗ ಕೊಟ್ಟರೆ ಕರ್ತನೆ ಅದರಿಂದ ನಿನ್ನ ನಾಮ ಮಹಿಮೆ ಹೊಂದಬೇಕು, ಕುಟುಂಬದ ಅಗತ್ಯಗಳು ಪೂರೈಕೆ ಆಗಬೇಕು. ಕರ್ತನೆ ಹಾಲೆಲೂಯ. ನಿನ್ನಿಂದ ದೂರ ತಗೊಂಡೋಗಬಾರ್ದು ಸ್ವಾಮಿ. ಯಾವುದು ಕೂಡ ಇಹಲೋಕದ ಯಾವ ವಿಚಾರವೂ ಕರ್ತನೆ
ನಮ್ಮನ್ನು ನಿನ್ನಿಂದ ದೂರ ತೆಗೆದುಕೊಂಡು ಹೋಗದ ಹಾಗೆ ಅದರ ಮೇಲೆ ನಾವು ಗಮನ ಹರಿಸಿದಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ಗಮನ ಪೂರ್ತಿ ನಿನ್ನ ಮೇಲೆ. ಏನೇ ಬಂದರೂ ಅದು ಸೈಡಲ್ಲಿ ಕೆಲಸ ಮಾಡ್ತಾ ಇರಬೇಕೆ ಹೊರತು ಕರ್ತ ನಮ್ಮ ದೃಷ್ಟಿಯೆಲ್ಲ ನಿನ್ನ ಮೇಲೆ. ಹಾಲೆಲೂಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾದ ನಿನ್ನ ಮೇಲೆ. ಹತ್ತಿಕೊಳ್ಳುವ ಪಾಪವನ್ನು ಅಭ್ಯಂತರ ಮಾಡುವ ಎಲ್ಲ ಅಡ್ಡಿಗಳನ್ನೆಲ್ಲ ನಾವು ತೆಗೆದು ಬಿಸಾಡ್ಬಿಟ್ಟು ಕರ್ತ ನಿನ್ನನ್ನೇ ದೃಷ್ಟಿಸಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಮುಗಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ, ಹೌದು, ಲೋಭದ ವಿಷಯದಲ್ಲಿ, ಸಕಲ ವಿಧವಾದ ಲೋಭದ ವಿಷಯದಲ್ಲಿ ನಾವು ಜಾಗ್ರತೆಯಿಂದಿದ್ದು ಆಲಸ್ಯ ಮಾಡದೆ, ಇವುಗಳ ವಿಷಯದಲ್ಲಿ ಕರ್ತನೆ ಆಲಸ್ಯ ಮಾಡದೆ ಜಾಗ್ರತೆಯಿಂದಿದ್ದು ನಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ, ನಿನ್ನ ಕೃಪೆಯಲ್ಲಿ ನೆಲೆ ನಿಲ್ಲಲಿಕ್ಕೆ, ನಿನ್ನ ಬರೋಣಕ್ಕೆ ಸಿದ್ಧ ಆಗಲಿಕ್ಕೆ ನಮಗೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.